ಬಿಜೆಪಿ ಕೆಲವು ನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾನು ವಿರೋಧ ಪಕ್ಷ. ಇವರ ಮುಖವಾಡವನ್ನು ಕಲಚುವುದು ನಮ್ಮ ಮೊದಲ ಗುರಿ. ನಾವೆಲ್ಲರೂ ಮಾತಾಡ್ತೀವಿ, ನಾವೆಲ್ಲರೂ ಮಾತಾಡಿದರೂ ಕೂಡ ಅದೇನು ಎಮ್ಮೆಗೆ ನೀರು ಹೊಯ್ದರೆ ಗೊತ್ತಾಗಲ್ಲ ಅಂತಾರಲ್ಲ, ಬಂಡೆಕಲ್ಲಿಗೆ ನೀರು ಹೊಯ್ದರೆ ಗೊತ್ತಾಗಲ್ಲಲ್ಲ, ಅದೇ ಥರ ಸಿದ್ದರಾಮಯ್ಯನವರು. ಅವರಿಗೆ ಉತ್ತರ ಹೇಳಬಾರ್ದು ಮಾಡಬಾರ್ದಂದ್ರೆ ಏನೋ ಅಂತ ಕೇಳ್ತಾರೆ. ಇದು ಸಿದ್ದರಾಮಯ್ಯನವರ ಉತ್ತರ. ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಾಗಿ ಹೋರಾಟ ಮಾಡುತ್ತೆ. ನಿಮ್ಮನ್ನು ಬೀದಿ ಬೀದಿಯಲ್ಲಿ ಪ್ರಶ್ನೆ ಮಾಡುವಂತೆ ನಾವು ಮಾಡ್ತೀವಿ. ಜನ ಇವತ್ತು ಮಾಡ್ತಿದ್ದಾರೆ, ಪಬ್ಲಿಕ್ಕಾಗಿ ಅವರಷ್ಟಕ್ಕೆ ಮಾಡ್ತಿದ್ದಾರೆ, ನಮಗೆ ಬಂದಿಲ್ಲ, ನಮಗೆ ಸಿಕ್ಕಿಲ್ಲ ಅಂಥೇಳಿ. ಆದರೆ ಬೀದಿ ಬೀದಿಯಲ್ಲಿ ಹೋರಾಟ ಮಾಡುವ ರೀತಿಯಲ್ಲಿ ಒಂದು ವಿರೋಧ ಪಕ್ಷವಾಗಿ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ. ಮೇಡಮ್, ಇನ್ನು ನಿಮ್ಮ ಪಕ್ಷದಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಅದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ. ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ತಮ್ಮ ಪಕ್ಷದಲ್ಲೂ ಇದೇ ರೀತಿಯಾದ ವಿಚಾರಗಳು ಚರ್ಚೆ? ನನಗೆ ಯಾವುದೂ ಇದರ ಬಗ್ಗೆ ಗೊತ್ತಿಲ್ಲ. ಕೇವಲ ನನಗೊಂದು ಜವಾಬ್ದಾರಿ ಇದೆ ಕೇಂದ್ರದ ಮಂತ್ರಿಯಾಗಿ, ಅದನ್ನು ನಿರ್ವಹಣೆ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಬಿಟ್ಟರೆ ಪಕ್ಷದೊಳಗಿನ ಯಾವುದೇ ವಿಚಾರವನ್ನು ನಮಗೆ ಒಂದು ಹೈಕಮಾಂಡ್ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅದು ಸೇರಿ ಅವರು ಬಗೆಹರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಮಗೇನಿದೆ ಇದರಲ್ಲಿ ಪಾತ್ರ? ಅದೇ ಹೈಕಮಾಂಡ್ ವೀಕ್ ಆಗಿರೋ ವಿಚಾರ ಮೇಡಮ್, ಇಷ್ಟು ದೊಡ್ಡದಾಗಿರೋದು ಇದು. ನೋಟಿಸ್ಗೆ ಉತ್ತರ ಕೊಡ್ತಾ ಇಲ್ಲ, ಬಹಿರಂಗವಾಗಿ ಹೇಳಿಕೆ ಅದು ಗೊತ್ತಿಲ್ಲ. ಉತ್ತರ ಅವ್ರು ಕೊಟ್ಟಿದ್ದಾರೆ ಇಲ್ಲೋ ಅಂತ ನಾವೇ ಹೆಂಗೆ ಹೇಳೋದು? ಅವರಿಗೆ ಗೊತ್ತಿಲ್ಲ. ಕಚ್ಚಾಟ ಮಾಡ್ತಾ ಇದ್ದಾರಲ್ಲ. ಚಲೋ ಮೇಡಮ್, ಮೆಟ್ರೋ ವಿಚಾರ